ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡೀ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಮಹಿಳೆ ಸುಜಾತಾ ಹಂಡಿ ಏನಿದ್ದಾಳೆ ಆ ಮಹಿಳೆಯ ಕುಟುಂಬಸ್ಥರು, ಅವರ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥ ಅಳಲನ್ನು ತೊಳ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಸದ್ಯ ಈ ಮಹಿಳೆಯ ತಾಯಿ ಇದ್ದಾರೆ, ಸುಜಾತಾ ಹಂಡಿ ಅವರ ತಾಯಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಗಿತ್ತಮ್ಮ? ಏನು ಘಟನೆ ಆಗಿತ್ತು? ಯಾಕೆ ನಿಮ್ಮ ಮಗಳನ್ನ ಬಂಧನ ಮಾಡಿದ್ರು? ಸರ ಅದೇನಿಲ್ಲ ಸರ್, ಅದೇನಾದರೂ ಸುಮ್ಮನೆ ಏನು ಸಾಕ್ಷಿ ಇಲ್ಲ, ಏನಿಲ್ಲ ಸರ್. ಅದು ಕುಂತೀವಿ ಸರ್. ಅದು ಮನೆ ಸಂಜೆ ಒಂದು ಮದಕ್ಕಿಂತ ಜಗಳ ಆಗಿತ್ತು ಸರ್ ಅವ್ರದ್ದು ನಮ್ಮದು. ಆದ್ರೆ ಪೊಲೀಸರು ಬಂದರು, ಅವರು ಮಾತಾಡಿ ಹೋದ್ರು ಸರ್. ನೀವು ಕಂಪ್ಲೇಂಟ್ ಕೊಡ್ರಿ, ಅವ್ರು ಕೊಡ್ತಾರಂತಂದು ಹೋದ್ರು ಸರ್. ನಾವು ಓದಿವಿ, ಕಂಪ್ಲೇಂಟ್ ತೊಗೊಂಡಿವಿ ಸರ್. ಅದು ಎಲ್ಲ ಬರ್ಕೊಂಬರ್ರಿ ಅಂದ್ರೆ ನಮ್ಮ ಕನ್ನಡ ಬರೋಂಗಿಲ್ಲ ಸರ್, ನಾವು ಓದಿಲ್ಲ, ಸಾಲಿ ಓದಿದ್ದೆ ಸರ್. ನಾನು ಹೆಬ್ಬಟ್ಟು ಸರ್ ಅಂದೆ. ಹೆಬ್ಬಟ್ಟು ಅಂದೆ, ಇಲ್ಲ ನೀವು ಬರ್ಕೊಂಬರ್ರಿ, ನೀವು ಬರ್ಕೊಂಬಂದ್ರೆ ನಾವು ಮಾಡ್ತೀನಿ, ನಮ್ಮ ರೂಲ್ಸ್ ಹಂಗೈತಿ ಅಂದರೆ ಆಯ್ತು ಸರ್ ಅಂತ ಬಂದ್ಬಿಟ್ಟು ರಾತ್ರಿ ಮುಕ್ಕೊಂಡ್ರಿ ಮನ್ಯಾಗ. ಮುಕ್ಕೊಂಡ್ರಿ ಬೆಳಗ್ಗೆ ನಾಷ್ಟ ಮಾಡಿ ಕುಂತೀವಿ ಸರ್. 11 ಗಂಟೆ ಸುಮಾರು ಕುಂತೇವಿ. ಪೊಲೀಸ್ ವ್ಯಾನ್ ಬಂತು, ಪೊಲೀಸರು ಬಂತು, ಎಲ್ಲರೂ ಬಂದಾರೆ. ಎಲ್ಲೊಂದು 50 ಜನ ಪೊಲೀಸ್, ಜೆಂಟ್ಸು ಲೇಡೀಸ್ ಎಲ್ಲರೂ ಬಂದಾರೆ ಸರ್. ಬಂದರೆ ನಮ್ಗೆ ಕ್ಯಾಚ್ ಮಾಡಿ ಸರ್. ಬಂದ ಕೂಡಲೇ ಅವ್ರು ಗಾಡಿ ಹತ್ತಾನ ಸರ್. ಅಲ್ಲಿ ಸರ್ ನಮ್ದು ಏನು ತಪ್ಪು ತೋರಿಸ್ರಿ, ನಾವು ಹತ್ತಂದ್ರೆ ಸುಮ್ಮನೆ ಏನು ಸರ್? ಹಾಂ, ಎದ್ರ ಸಂಬಂಧ ಅದ್ರ ನಮ್ಗೆ ಬೇಕಲ್ಲ ಸರ್. ಎದ್ರ ಸಂಬಂಧ ಅರೆಸ್ಟ್ ಮಾಡಿ ಅಂತ ಕೇಳ್ಬೇಕಲ್ರಿ ನಾವು. ಅದಂದೀವಿ, ಎದ್ರ ಸಂಬಂಧ ಮಾಡಕತ್ತೀವಿ ಸರ್, ನೀವು ಹೇಳ್ಬೇಕು. ಗಲಾಟೆ ಮಾಡಿದ್ರು, ಹಲ್ಲೆ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಇಲ್ಲ ಅದೇನೆಲ್ಲ ಎಲ್ಲ ಸರ್. ಅದೆಲ್ಲ ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಇನ್ನೂರಿಗೆ ನಮ್ದು ಕಂಪ್ಲೇಂಟ್ ಇಲ್ಲ ಸರ್. ಅವರೇ ನಮ್ಮ ಮೇಲೆ ಕೊಟ್ಟಾರೆ. ನಾವು ಅವ್ರು ಹೊಡ್ಯಕ್ಕೆ ಹೋಗಿವಿ ಅಂತಂದು ಅವರೇ ಕೊಟ್ಟರು. ಇಲ್ಲಿ ಗಂಡು ಮಗ ಹೆಣ್ಮಗ ಹೊಡ್ಯಕ್ಕೆ ಹೋದ್ರೆ ಅದು ವಿಡಿಯೋ ಮಾಡಿಲ್ಲ ಅವ್ರು. ನಾವು ಅವಂಗೆ ಹೊಡೆದಿದ್ದಕ್ಕೆ ವಿಡಿಯೋ ಮಾಡಿ ಸರ್. ನಾವು ಹೋಗಿ ಬಿಡ್ಸೇನಿ ಸರ್. ಆತ್ರಿ ರಾತ್ರಿ ಆಗಿತ್ತು, ಅದು ಆತ್ರಿ. ನಾವು ಮುಕ್ಕೊಂಡಿರಿ ಮನೆಗೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಕುಂತೇವಿ. ಪೊಲೀಸ್ ವ್ಯಾನ್ ಬಂತು ಸರ್. ಪೊಲೀಸನ್ನು ಕೇಶಪುರ ಪೊಲೀಸರು ಬಂದರು. ಏನು ಸರ್ ನಮ್ಮ ಮಗ ಕಾಲೇ ಹಿಡ್ದ. ಹತ್ತು ಅಂದ್ರೆ ಸರ್ ತಡಿ ಸರ್, ಹತ್ತೀವಿ, ಹಿಂಗ್ಯಾಕೆ ಮಾಡ್ತೀವಿ ಸರ್? ನಾವು ಹತ್ತೀವಿ, ಕಾಲೇಜ್ ಬಿಡ್ರಿ ನೀವು. ನಾವೇನು ಮಾಡಿವಿ ಅಂತ ಕಾಲ ಹಿಡಿತೀವಿ ಸರ್ ಅಂದರೆ ನನಗಂದ ಸರಿತಿಲ್ಲ ಅಂತಂದು ಒದ್ದಾನೆ ಸರ್. ಕಾಲಿಲ್ಲ. ಪೊಲೀಸ್ ವ್ಯಾನ್ನಾಗ ಅವರೆಲ್ಲ ಬಟ್ಟೆ ಬಿಚ್ಚಿ ಆ ಥರ ಹಲ್ಲೆ ಮಾಡಿದ್ರು ಅಂತ ಹೇಳಿ ಏನು ಆರೋಪ ಇದೆ. ಅವರೇ ತಾವೇ ಬಟ್ಟೆ ಬಿಚ್ಕೊಂಡು ಈ ರೀತಿ ವರ್ತನೆ ಮಾಡಿದಾರೆ ಅಂತ ಹೇಳ್ತಾರೆ ಪೊಲೀಸ್. ಇಲ್ಲ ಸರ್, ತಾನೇನು ಬಿಚ್ಕೊಳ್ಳಿ ಸರ್. ತನಗೆ ಟಾರ್ಚರ್ ಕೊಟ್ಟಾರ, ಅವರೇ ಮಾಡ್ಯಾರ ಸರ್. ಅದು ಪೊಲೀಸರ, ಲೇಡೀಸ್ ಪೊಲೀಸರು ಮಾಡ್ಯಾರ. ಪೊಲೀಸರ ಜೆಂಟ್ಸನ್ನ ಅದಾರ ನೋಡಿ ಸರ್ ವಿಡಿಯೋದಾಗ. ಆತ್ರಿ ಅವರು ಮಾಡ್ಕೊಂಡ್ರಲ್ಲ, ಲೇಡೀಸ್ ಮಾಡ್ಯಾರಲ್ಲ, ನೀನು ಸರಿಬೇಕಲ್ರಿ. ಗಂಡ್ಸು ಜೆಂಟ್ಸ್ ಹಂಗೆ ನಿಂತನ್ರಿ ಅಲ್ಲೇ ಎದುರಿಗೆ ಕೈ ಹಿಡ್ಕೊಂಡು ಹಿಂಗೆ ಅದಾರ ನೋಡಿರಿ, ಅಲ್ಲಿ ಅದಾರ ನೋಡಿರಿ ಅದ್ರ ವಿಡಿಯೋದಾಗ. ಹಾಂ, ಅವರ ಮಾಡ್ಯಾರಿ. ಅವರ ಮಾಡಿ ಮತ್ತು ಉಲ್ಟಾ ನನ್ನ ಮಕ್ಕಳು ನಾವು ಮಾಡ್ಕೊಂಡಿವಿ ಅಂತಂದು ಇದು ಮಾಡಕತ್ತಾರೆ ಸರ್. ಆಕಿಗೆ ಬೇಕಂತ ಮಾಡ್ಯಾರ ಸರ್. ಈಗ ನಮ್ಗೆ ನ್ಯಾಯ ಬೇಕು ಸರ್. ಈಗ ನನ್ನ ಮಗಳು ಹೆಣ್ಮಗಳು ಇನ್ನೊಂದು ಬಡವ್ರಿಗೆ, ಇನ್ನೊಂದು ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು ಸರ್. ಪೊಲಿಟಿಷಿಯನ್ಗೆ ನ್ಯಾಯ ಕೊಡ್ಬೇಕು ಸರ್. ಅವ್ರಿಗೆ ಇನ್ಸ್ಪೆಕ್ಟ್ರಿಗೆ ಸಸ್ಪೆಂಡ್ ಮಾಡ್ಬೇಕು ರೀ. ಅವ್ರಿಗೆ ತೆಗಬೇಕ್ರಿ, ಬೇರೆಯವ್ರಿಗೆ ಹಾಕ್ಬೇಕು ಸರ್. ನಿಮ್ಮ ಮಗಳ ಮೇಲೆ ಬೇರೆ ಬೇರೆ ಕೇಸುಗಳಿದಾವೆ, 9 ಕೇಸುಗಳಿದಾವೆ, 9 ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಹೇಳ್ತಾರೆ. ಅವರ ಮಾಡಿಸ್ಯಾರ ಸರ್. ಅಲ್ಲೆಲ್ಲ ಕಿಕ್ನ ಮಾಡ್ಯಾರ, ಆಫ್ ಮಾಡ್ಯಾರ. ನಾವು ಬೈಡಲ್ಲೇ ಬಿಟ್ಟಿರಿ ಸರ್. ನಾವು 2 ತಿಂಗಳ ನನ್ನ ಮಗ ಒಂದು ಬೆಳೆ ಸೊಪ್ಪು ಹಾಕೋದ್ರಿ, ಒಂದು ಎಲೆಡಿಗೆ ಚಟ ಇಲ್ಲ ನನ್ನ ಮಗಗೆ. ಏನು ರೀ ಅಂಥ ಎಲ್ಲಿ ಕೇಳಿ ನನ್ನ ಮಗಳ ಬಗ್ಗೆ ಅಕ್ಕಿ ಸೊಪ್ಪು ಅದ ಅವ್ರು ಕೂಡ ಹೋಗಿ ಮಾಡ್ಕೊಂಡಾಡ್ರಿ. ಇಲ್ಲಂದಿಲ್ಲ ಸರ್. ಇದೆಲ್ಲ ಕೇಸ್ ಗಂಡ ಸಂಬಂಧ ಮಾಡ್ಯಾರ. ಗಂಡ ಸಂಬಂಧ ಹೋರಾಡಿರ್ಲಕ್ಕಿ ಏನು ಅದೆಲ್ಲ ಉಲ್ಟಾ ಏನಂತಾರೆ, ಗಂಡನ ಬಿಟ್ಟು ಮತ್ತೆ ಕಿಕ್ನ ಮಾಡ್ಯಾರ, ಆಫ್ ಮಾಡ್ಯಾರ. ನಾವು ಯಾವ್ದಿಲ್ಲ ಸರ್. ಅದಕ್ಕೆ ನಾವು ಸಾಕ್ಷಿ ಬೇಕಲ್ಲ ಸರ್. ನಾವು ಆಫ್ ಮಾಡಿದ್ರೆ ಚಾಕು ಬೇಕು, ಸ್ಪ್ರಿಂಗರ್ ಬೇಕು, ಅರ್ಬಿ ಬೇಕು, ಯಾಲಿನ ಮಾಡೀವಿ ಅಂತ ಎಲ್ಲ ಬೇಕಲ್ಲ ಸರ್. ಸಾಕ್ಷಿ ಇರೋದಂದ್ರೆ ನಮ್ಗೆ ಏನು ಸರ್? ಸುವರ್ಣ ಕಲಕುಂಟ ಸರ್. ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ರೆ ಏನಮ್ಮ ಮಾಡ್ತೀನಮ್ಮ ಕುಂದ್ರು, ಯಾರು ಬರ್ಸಿ ಹೆಸರು ಅಂತಾರೆ ಸರ್. ಆಕಿ ಸುವರ್ಣ ಕಾರ್ಪೊರೇಟ್ ಬಂದ ಕೂಡಲೇ ತಂಡಾಗ್ಬಿಟ್ಟು ನಮ್ಗೆ ಉಲ್ಟಾ ಧಮಕಿ ಕೊಡ್ತಾರೆ ಸರ್. ನ್ಯಾಯ ಬೇಕು ಸರ್ ನಮ್ಗೆ. ಇನ್ಸ್ಪೆಕ್ಟರ್ಗೂ ನೀವು ಕ್ರಮ ತೊಗೋಬೇಕು ಸರ್. ದಯಮಾಡಿ ನಾವು ಪೊಲಿಟಿಷನ್ಗೆ ಹೋದ್ರೆ ಇನ್ಮೇಲೆ ನೀವು ಬರೋಕ್ಕೆ ಹೋಗಬೇಡ, ನಿನ್ನೆ ಧಮಕಿ ಕೊಟ್ಟ ಸರ್, ವಾರ್ನಿಂಗ್ ಕೊಟ್ಟಾನ ಇನ್ಸ್ಪೆಕ್ಟ್ರು ನಮ್ಗೆ. ಇಷ್ಟು ಸುಜಾತಾ ಅವರ ತಾಯಿಯವರ ಮಾತು. ಒಂದು ಕಡೆ ಈ ಪ್ರಕರಣದಲ್ಲಿ ಪೊಲೀಸರೇ ದೌರ್ಜನ್ಯವನ್ನು ಎಸಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ
ಏನು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಅವರೇ ಈ ಒಂದು ಘಟನೆಗೆ ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾರೆ. ಪೊಲೀಸರ ವಿರುದ್ಧ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ನನ್ನ ಮಗಳಿಗೆ ಆದಂಥ ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತಕ್ಕಂಥ ಅಳಲನ್ನು ತೊಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡೀ ರಾಜ್ಯದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಮಹಿಳೆ ಸುಜಾತಾ ಹಂಡಿ ಏನಿದ್ದಾಳೆ, ಆ ಮಹಿಳೆಯ ಕುಟುಂಬಸ್ಥರು, ಅವರ ತಾಯಿ ಸೇರಿದಂತೆ ಅವರ ಕುಟುಂಬಸ್ಥರು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥ ಅಳಲನ್ನು ತೊಳ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಸದ್ಯ ಈ ಮಹಿಳೆಯ ತಾಯಿ ಇದ್ದಾರೆ, ಸುಜಾತಾ ಹಂಡಿ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನಾಗಿತ್ತಮ್ಮ, ಏನು ಘಟನೆ ಆಗಿತ್ತು, ಯಾಕೆ ನಿಮ್ಮ ಮಗಳನ್ನ ಬಂಧನ ಮಾಡಿದ್ರು? ಸರ ಅದೇನಿಲ್ಲ ಸರ್, ಅದೇನಾದರೂ ಸುಮ್ಮನೆ ಏನು ಸಾಕ್ಷಿ ಇಲ್ಲ, ಏನಿಲ್ಲ ಸರ್. ಅದು ಕುಂತೀವಿ ಸರ್. ಅದು ಮನೆ ಮೊದಲ ಒಂದು ಮದಕ್ಕಿಂತ ಜಗಳ ಆಗಿತ್ತು ಸರ್ ಅವ್ರದ್ದು ನಮ್ಮದು. ಆದ್ರೆ ಪೊಲೀಸರು ಬಂದರು, ಅವರು ಮಾತಾಡಿದ್ರು, ಹೋದ್ರು ಸರ್. ನೀವು ಕಂಪ್ಲೇಂಟ್ ಕೊಡ್ರಿ, ಅವ್ರು ಕೊಡ್ತಾರಂತಂದು ಹೋದ್ರು ಸರ್. ನಾವು ಓದಿವಿ, ಕಂಪ್ಲೇಂಟ್ ತೊಗೊಂಡಿವಿ ಸರ್. ಅದು ಎಲ್ಲ ಬರ್ಕೊಂಬರ್ರಿ ಅಂದ್ರೆ ನಮ್ಮ ಕನ್ನಡ ಬರೋಂಗಿಲ್ಲ ಸರ್, ನಾವು ಓದಿಲ್ಲ, ಸಾಲಿ ಓದಿದ್ದೆ ಸರ್. ನಾನು ಹೆಬ್ಬಟ್ಟು ಸರ್ ಅಂದೆ. ಹೆಬ್ಬಟ್ಟು ಅಂದೆ, ಇಲ್ಲ ನೀವು ಬರ್ಕೊಂಬರ್ರಿ, ನೀವು ಬರ್ಕೊಂಬಂದ್ರೆ ನಾವು ಮಾಡ್ತೀನಿ, ನಮ್ಮ ರೂಲ್ಸ್ ಹಂಗೈತೆ ಅಂದರೆ ಆಯ್ತು ಸರ್ ಅಂತ ಬಂದ್ಬಿಟ್ಟು ರಾತ್ರಿ ಮುಕ್ಕೊಂಡಿರಿ ಮನ್ಯಾಗ. ಮುಕ್ಕೊಂಡ್ರಿ ಬೆಳಗ್ಗೆ ನಾಷ್ಟ ಮಾಡಿ ಕುಂತೀವಿ ಸರ್. 10-11 ಗಂಟೆ ಸುಮಾರು ಕುಂತೇವಿ. ಪೊಲೀಸ್ ವ್ಯಾನ್ ಬಂತು, ಪೊಲೀಸರು ಬಂತು, ಎಲ್ಲರೂ ಬಂದಾರೆ. ಎಲ್ಲೊಂದು 50 ಜನ ಪೊಲೀಸ್, ಜೆಂಟ್ಸು ಲೇಡೀಸ್ ಎಲ್ಲರೂ ಬಂದಾರೆ ಸರ್. ಬಂದರೆ ನಮ್ಗೆ ಕ್ಯಾಚ್ ಮಾಡಿ ಸರ್. ಬಂದ ಕೂಡಲೇ ಅವ್ರು ಗಾಡಿ ಹತ್ತಾನ ಸರ್. ಅಲ್ಲಿ ಸರ್ ನಮ್ದು ಏನು ತಪ್ಪು ರೀ, ತೋರಿಸ್ರಿ, ನಾವು ಹತ್ತಂದ್ರೆ ಸುಮ್ಮನೆ ಏನು ಸರ್, ಹಾಂ ಎದ್ರ ಸಂಬಂಧ ಅದ್ರ ನಮ್ಗೆ ಬೇಕಲ್ಲ ಸರ್, ಎದ್ರ ಸಂಬಂಧ ಅರೆಸ್ಟ್ ಮಾಡಿ ಅಂತ ಕೇಳಬೇಕಲ್ರಿ ನಾವು. ಅದಂದೀವಿ, ಎದ್ರ ಸಂಬಂಧ ಮಾಡಕತ್ತೀವಿ ಸರ್, ನೀವು ಹೇಳ್ಬೇಕು. ಗಲಾಟೆ ಮಾಡಿದ್ರು, ಹಲ್ಲೆ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಇಲ್ಲ ಅದೇನೆಲ್ಲ ಎಲ್ಲ ಸುಳ್ಳು ಸರ್. ಅದೆಲ್ಲ ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಇನ್ನೂರಿಗೆ ನಮ್ದು ಕಂಪ್ಲೇಂಟ್ ಇಲ್ಲ ಸರ್. ಅವರೇ ನಮ್ಮ ಮೇಲೆ ಕೊಟ್ಟಾರೆ. ನಾವು ಅವ್ರು ಹೊಡ್ಯಕ್ಕೆ ಹೋಗಿವಿ ಅಂತಂದು ಅವರೇ ಕೊಟ್ಟಾರೆ. ಗಂಡು ಮಗ ಹೆಣ್ಮಗ ಹೊಡ್ಯಕ್ಕೆ ಹೋದ್ರೆ ಅದು ವಿಡಿಯೋ ಮಾಡಿಲ್ಲ ಅವ್ರು. ನಾವು ಅವಂಗೆ ಹೊಡೆದಿದ್ದಕ್ಕೆ ವಿಡಿಯೋ ಮಾಡಿ ಸರ್. ನಾವು ಹೋಗಿ ಬಿಡ್ಸೇನಿ ಸರ್. ಆತ್ರಿ ರಾತ್ರಿ ಆಗಿತ್ತು, ಅದು ಆತ್ರಿ. ನಾವು ಮುಕ್ಕೊಂಡಿರಿ ಮನೆಗೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಕುಂತೇವಿ. ಪೊಲೀಸ್ ವ್ಯಾನ್ ಬಂತು ಸರ್. ಪೊಲೀಸನ್ನು ಕೇಶಪುರ ಪೊಲೀಸರು ಬಂದರು. ಏನು ಸರ್ ನಮ್ಮ ಮಗ ಕಾಲೇ ಹಿಡ್ದ, ಹತ್ತು ಅಂದ್ರೆ ಸರ್ ತಡಿ ಸರ್, ಹತ್ತೀವಿ, ಹಿಂಗ್ಯಾಕೆ ಮಾಡ್ತೀವಿ ಸರ್, ನಾವು ಹತ್ತೀವಿ, ಕಾಲೇಜ್ ಬಿಡ್ರಿ ನೀವು. ನಾವೇನು ಮಾಡಿವಿ ಅಂತ ಕಾಲ ಹಿಡಿತೀವಿ ಸರ್ ಅಂದರೆ ನನಗಂದ ಸರಿತಿಲ್ಲ ಅಂತಂದು ಒದ್ದಾನೆ ಸರ್. ಕಾಲಿಲ್ಲ. ಪೊಲೀಸ್ ವ್ಯಾನ್ನಾಗ ಅವರೆಲ್ಲ ಬಟ್ಟೆ ಬಿಚ್ಚಿ ಆ ಥರ ಹಲ್ಲೆ ಮಾಡಿದ್ರು ಅಂತ ಹೇಳಿ ಏನು ಆರೋಪ ಇದೆ. ಅವರೇ ತಾವೇ ಬಟ್ಟೆ ಬಿಚ್ಕೊಂಡು ಈ ರೀತಿ ವರ್ತನೆ ಮಾಡಿದಾರೆ ಅಂತ ಹೇಳ್ತಾರೆ ಪೊಲೀಸ್. ಇಲ್ಲ ಸರ್, ತಾನೇನು ಬಿಚ್ಕೊಳ್ಳಿ ಸರ್, ತನಗೆ ಟಾರ್ಚರ್ ಕೊಟ್ಟಾರ, ಅವರೇ ಮಾಡ್ಯಾರ ಸರ್. ಅದು ಪೊಲೀಸರ, ಲೇಡೀಸ್ ಪೊಲೀಸರು ಮಾಡ್ಯಾರ. ಪೊಲೀಸರ ಜೆಂಟ್ಸನ್ನ ಅದಾರ ನೋಡಿ ಸರ್ ವಿಡಿಯೋದಾಗ. ಆತ್ರಿ ಅವರು ಮಾಡ್ಕೊಂಡ್ರಲ್ಲ, ಲೇಡೀಸ್ ಮಾಡ್ಯಾರಲ್ಲ, ನೀನು ಸರಿಬೇಕಲ್ರಿ. ಜೆಂಟ್ಸ್ ಹಂಗೆ ನಿಂತನ್ರಿ ಅಲ್ಲೇ ಎದುರಿಗೆ ಕೈ ಹಿಡ್ಕೊಂಡು ಹಿಂಗೆ ಅದಾರ ನೋಡಿರಿ, ಅಲ್ಲಿ ಅದಾರ ನೋಡಿರಿ ಅದ್ರ ವಿಡಿಯೋದಾಗ. ಹಾಂ, ಅವರ ಮಾಡ್ಯಾರಿ. ಅವರ ಮಾಡಿ ಮತ್ತು ಉಲ್ಟಾ ನನ್ನ ಮಕ್ಕಳು ನಾವು ಮಾಡ್ಕೊಂಡಿವಿ ಅಂತಂದು ಇದು ಮಾಡಕತ್ತಾರೆ ಸರ್. ಆಕಿಗೆ ಬೇಕಂತ ಮಾಡ್ಯಾರ ಸರ್. ಈಗ ನಮ್ಗೆ ನ್ಯಾಯ ಬೇಕು ಸರ್. ಈಗ ನನ್ನ ಮಗಳು ಹೆಣ್ಮಗಳು, ಇನ್ನೊಂದು ಬಡವ್ರಿಗೆ, ಇನ್ನೊಂದು ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು ಸರ್. ಪೊಲಿಟಿಷಿಯನ್ಗೆ ನ್ಯಾಯ ಕೊಡ್ಬೇಕು ಸರ್. ಅವ್ರಿಗೆ ಇನ್ಸ್ಪೆಕ್ಟ್ರಿಗೆ ಸಸ್ಪೆಂಡ್ ಮಾಡ್ಬೇಕು ರೀ, ಅವ್ರಿಗೆ ತೆಗಬೇಕ್ರಿ, ಬೇರೆಯವ್ರಿಗೆ ಹಾಕ್ಬೇಕು ಸರ್. ನಿಮ್ಮ ಮಗಳ ಮೇಲೆ ಬೇರೆ ಬೇರೆ ಕೇಸುಗಳಿದಾವೆ, 9 ಕೇಸುಗಳಿದಾವೆ, 9 ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಹೇಳ್ತಾರೆ. ಅವರ ಮಾಡಿಸ್ಯಾರ ಸರ್. ಅಲ್ಲೆಲ್ಲ ಕಿಚ್ನ ಮಾಡ್ಯಾರ, ಆಫ್ ಮಾಡ್ಯಾರ. ನಾವು ಬೈಡಲ್ಲೇ ಬಿಟ್ಟಿವಿ ಸರ್. ನಾವು 2 ತಿಂಗಳ ನನ್ನ ಮಗ ಒಂದು ಬೆಳೆ ಸೊಪ್ಪು ಹಾಕೋದ್ರಿ, ಒಂದು ಎಲೆಡಿಗೆ ಚಟ ಇಲ್ಲ ನನ್ನ ಮಗಗೆ. ಏನು ರೀ ಅಂಥ ಎಲ್ಲಿ ಕೇಳಿ ನನ್ನ ಮಗಳ ಬಗ್ಗೆ ಅಕ್ಕಿ ಸೊಪ್ಪು ಅದ ಅವ್ರು ಕೂಡ ಹೋಗಿ ಮಾಡ್ಕೊಂಡಾಡ್ರಿ. ಇಲ್ಲಂದಿಲ್ಲ ಸರ್. ಇದೆಲ್ಲ ಕೇಸ್ ಗಂಡ ಸಂಬಂಧ ಮಾಡ್ಯಾರ. ಗಂಡ ಸಂಬಂಧ ಹೋರಾಡಿರ್ಲಕ್ಕಿ ಏನು ಅದೆಲ್ಲ ಉಲ್ಟಾ ಏನಂತಾರೆ, ಗಂಡನ ಬಿಟ್ಟು ಮತ್ತೆ ಕಿಡ್ನಾಪ್ ಮಾಡ್ಯಾರ, ಆಫ್ ಮಾಡ್ಯಾರ. ನಾವು ಯಾವ್ದಿಲ್ಲ ಸರ್. ಅದಕ್ಕೆ ನಾವು ಸಾಕ್ಷಿ ಬೇಕಲ್ಲ ಸರ್. ನಾವು ಆಫ್ ಮಾಡಿದ್ರೆ ಚಾಕು ಬೇಕು, ಸ್ಪಿಂಗರ್ ಬೇಕು, ಅರ್ಬಿ ಬೇಕು, ಯಾಲಿನ ಮಾಡೀವಿ ಅಂತ ಎಲ್ಲ ಬೇಕಲ್ಲ ಸರ್. ಸಾಕ್ಷಿ ಇರೋದಂದ್ರೆ ನಮ್ಗೆ ಏನು ಸರ್, ಸುವರ್ಣ ಕಲಕುಂಟ ಸರ್. ಪೊಲೀಸ್ ಸ್ಟೇಷನ್ಗೆ ನಾವು ಹೋದ್ರೆ ಏನಮ್ಮ, ಮಾಡ್ತೀನಮ್ಮ ಕುಂದ್ರು, ಯಾರು ಬರ್ಸಿ ಹೆಸರು ಅಂತಾರೆ ಸರ್. ಆಕಿ ಸುವರ್ಣ ಕಾರ್ಪೊರೇಟರ್ ಬಂದ ಕೂಡಲೇ ತಂಡ ಆಗಿಬಿಟ್ಟು ನಮ್ಗೆ ಉಲ್ಟಾ ಧಮಕಿ ಕೊಡ್ತಾರೆ ಸರ್. ನ್ಯಾಯ ಬೇಕು ಸರ್ ನಮ್ಗೆ. ಇನ್ಸ್ಪೆಕ್ಟರ್ಗೂ ನೀವು ಕ್ರಮ ತೊಗೋಬೇಕು ಸರ್. ದಯಮಾಡಿ ನಾವು ಪೊಲಿಟಿಷನ್ಗೆ ಹೋದ್ರೆ ಇನ್ಮೇಲೆ ನೀವು ಬರೋಕ್ಕೆ ಹೋಗಬೇಡ, ನಿನ್ನೆ ಧಮಕಿ ಕೊಟ್ಟ ಸರ್, ವಾರ್ನಿಂಗ್ ಕೊಟ್ಟಾನ ಇನ್ಸ್ಪೆಕ್ಟ್ರು ನಮ್ಗೆ. ಇಷ್ಟು ಸುಜಾತಾ ಅವರ ತಾಯಿಯವರ ಮಾತು. ಒಂದು ಕಡೆ ಈ ಪ್ರಕರಣದಲ್ಲಿ ಪೊಲೀಸರೇ ದೌರ್ಜನ್ಯವನ್ನು ಎಸಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ
ಏನು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಅವರೇ ಈ ಒಂದು ಘಟನೆಗೆ ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾರೆ. ಪೊಲೀಸರ ವಿರುದ್ಧ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ನನ್ನ ಮಗಳಿಗೆ ಆದಂಥ ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತಕ್ಕಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.